ಭಾರತದ ಅತಿ ದೊಡ್ಡ ಹಗರಣಗಳು ಕಲ್ಲಿದ್ದಲು ಹಗರಣ. ಹಗರಣದ ಮೌಲ್ಯ 1,86,000 ಕೋಟಿ. 2012ರಲ್ಲಿ ಬೆಳಕಿಗೆ ಬಂದ ಕಲ್ಲಿದ್ದು ಹಗರಣವು 2004 ರಿಂದ 2009ರವರೆಗೆ ನಡೆದಿತ್ತು. 1.86 ಲಕ್ಷ ಕೋಟಿಯ ಹಗರಣದಲ್ಲಿ ಯುಪಿಎ ಸರ್ಕಾರದ ಪ್ರಮುಖರು 155 ಎಕರೆ ಗಣಿಯನ್ನು ತಮಗೆ ಬೇಕಾದ ಕಂಪನಿಗಳಿಗೆ ಹಂಚಿಕೆ ಮಾಡಿದ ಆರೋಪ ಹಾಗೂ ಕಡಿಮೆ ಬೆಲೆಗೆ ಬಿಡ್ಡಿಂಗ್ ಮಾಡಿದ ಆರೋಪವಿದೆ. 2G ಹಗರಣ. ಹಗರಣದ ಮೌಲ್ಯ 1,76,000 ಕೋಟಿ. 2G ಸೆಕೆಂಡ್ ಜನರೇಷನ್ ದೂರಸಂಪರ್ಕ ಸೇವೆ ಮೊಬೈಲ್ ಸೇವೆಗೆ 2008ರಲ್ಲಿ ಆಗಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿ ಸರ್ಕಾರ 9 ದೂರಸಂಪರ್ಕ ಕಂಪನಿಗಳಿಗೆ ಬೇಕಾಬಿಟ್ಟಿ ಲೈಸೆನ್ಸ್ ನೀಡಿದ ಪ್ರಕರಣ ಇದು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟ 1,76,000 ಕೋಟಿ ರೂಪಾಯಿ. ಆಗಿನ ದೂರಸಂಪರ್ಕ ಸಚಿವರಾಗಿದ್ದ ರಾಜಾ ಮತ್ತು ಡಿಎಂಕೆ ಸಂಸದೆ ಕನ್ನಿಮೋಳಿ ಅವರ ಮೇಲೆ ಆರೋಪ ಕೇಳಿಬಂದಿತ್ತು. ವಕ್ಫ್ ಮಂಡಳಿ ಹಗರಣ. ಹಗರಣದ ಮೌಲ್ಯ 1.5 ಲಕ್ಷ ಕೋಟಿ. 2012ರಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ವಕ್ಫ್ ಮಂಡಳಿಯಿಂದ ಮುಸ್ಲಿಂ ಸಮುದಾಯದ ದುರ್ಬಲ ನಿರ್ಗತಿಕ ಮತ್ತು ಬಡಜನರಿಗೆ ಮೀಸಲಿಟ್ಟಿದ್ದ 27,000 ಎಕರೆ ಭೂಮಿಯನ್ನು ಅಕ್ರಮವಾಗಿ ಹಂಚಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಣಿಟ್ಟಿ ಆಘಾತಕಾರಿ ವರದಿ ನೀಡಿದ್ದರು. ಇನ್ನು ಭೂಮಿಯ ಮೌಲ್ಯ ಬರೋಬ್ಬರಿ 1.5 ಲಕ್ಷ ಕೋಟಿ. ಕಾಮನ್ವೆಲ್ತ್ ಹಗರಣ. ಹಗರಣದ ಮೌಲ್ಯ 70,000 ಕೋಟಿ. 2010ರ ಕಾಮನ್ವೆಲ್ತ್ ಹಗರಣವು ಕ್ರೀಡಾಕೂಟದ ಪರಿಕರ ಖರೀದಿ, ಆಯೋಜನೆ ಗುತ್ತಿಗೆ ನೀಡುವಲ್ಲಿ 141 ಕೋಟಿ ಅವ್ಯವಹಾರ ನಡೆದಿರುವ ಆರೋಪವನ್ನು ಕಲ್ಮಾಡಿ ಎದುರಿಸಿದ್ದರು. 2010ರಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ಗಾಗಿ ಟೈಮಿಂಗ್, ಸ್ಟೋರಿಂಗ್ ಮತ್ತು ರಿಸಲ್ಟ್ ವ್ಯವಸ್ಥೆಯನ್ನು ಅಳವಡಿಸಲು ಸ್ವಿಟ್ಜರ್ಲೆಂಡ್ನ ಒಮೆಗಾ ಸಂಸ್ಥೆಗೆ ಹೆಚ್ಚುವರಿ ಮೊತ್ತ ತೋರಿಸಿ ಗುತ್ತಿಗೆ ನೀಡಲಾಗಿತ್ತು. ಇದರಿಂದ ಸರ್ಕಾರಕ್ಕೆ 70,000 ಕೋಟಿ ನಷ್ಟವುಂಟಾಗಿತ್ತು. ತೆಲಗಿ ಹಗರಣ. ಹಗರಣದ ಮೌಲ್ಯ 20,000 ಕೋಟಿ. ಕರ್ನಾಟಕದ ಅಬ್ದುಲ್ ಕರೀಂ ಲಾಲ್ ತೆಲಗಿ ಎಂಬ ವ್ಯಕ್ತಿ ನಕಲಿ ಛಾಪಾ ಕಾಗದಗಳನ್ನು ಮುದ್ರಣ ಮಾಡಿ ಬ್ಯಾಂಕು ಮತ್ತು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ 20,000 ಕೋಟಿಗೂ ಹೆಚ್ಚು ಹಣ ಮಾಡಿದ್ದ ಪಿಎನ್ಬಿ ಹಗರಣ. ಹಗರಣದ ಮೌಲ್ಯ 11,380 ಕೋಟಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣವು 2018ರಲ್ಲಿ ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲಿ ನಡೆದ ಅತ್ಯಂತ ದೊಡ್ಡ ವಂಚನೆಯಾಗಿದೆ. ಇದರಲ್ಲಿ ನೀರವ್ ಮೋದಿ ಮತ್ತು ಅವರ ಸಂಬಂಧಿಕರು ಸೇರಿ ಪಿಎನ್ಸಿ ಬ್ಯಾಂಕ್ನ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗಳ ದುರುಪಯೋಗದ ಮೂಲಕ ಸುಮಾರು 11,380 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದಾರೆ. ಮಲ್ಯ ಹಗರಣ. ಹಗರಣದ ಮೌಲ್ಯ 9,000 ಕೋಟಿ. ವಿಜಯ್ ಮಲ್ಯ ತನ್ನ ಕಿಂಗ್ಫಿಷರ್ ಏರ್ಲೈನ್ ವ್ಯವಹಾರವನ್ನು ಕಾಪಾಡಲು ಹಾಗೂ ಮದ್ಯ ವ್ಯವಹಾರವನ್ನು ವಿಸ್ತರಿಸಲು ಭಾರತದ 17 ಬ್ಯಾಂಕುಗಳಿಂದ 9,000 ಕೋಟಿ ರೂಪಾಯಿಗೂ ಅಧಿಕ ಸಾಲ ಮಾಡಿ ನಂತರ ವಂಚಿಸಿ 2016ರಲ್ಲಿ ದೇಶದಿಂದ ಪರಾರಿಯಾಗಿದ್ದಾನೆ. ಸತ್ಯಂ ಹಗರಣ. ಹಗರಣದ ಮೌಲ್ಯ 136 ಕೋಟಿ. ಕಾರ್ಪೊರೇಟ್ ಇತಿಹಾಸದಲ್ಲಿನ ಅತಿ ದೊಡ್ಡ ಹಗರಣ. 2009ರಲ್ಲಿ ಬೆಳಕಿಗೆ ಬಂದ ಸತ್ಯಂ ಕಂಪ್ಯೂಟರ್ ಸರ್ವೀಸಸ್ ಹಗರಣ ಭಾರತ ಕಂಡ ಅತಿ ದೊಡ್ಡ ಕಾರ್ಪೊರೇಟ್ ಹಗರಣವಾಗಿದೆ. ಖಾಸಗಿ ಕಂಪನಿಗಳ ಆರ್ಥಿಕ ದಾಖಲೆಗಳನ್ನು ತಿದ್ದಿದ್ದಲ್ಲದೆ ಸ್ವಜನ ಪಕ್ಷಪಾತ ಮಾಡಿದ ಆರೋಪದ ಮೇಲೆ ಚೇರ್ಮನ್ ರಾಮಲಿಂಗ ರಾಜು ಜೈಲು ಸೇರಬೇಕಾಯಿತು.